ಸತ್ಯಮೇವ ಜಯತೆ ಎನ್ನುವ ಶಬ್ದ ಸತ್ತು ಹೋಯಿತು ಈ ಕಲಿಯುಗದಲ್ಲಿ. ನಿತ್ಯ ಬದುಕುತ್ತಿದೆ ಬಂಡತನದ ಗೂಂಡಾಗಿರಿ, ದೀನ ದಲಿತರ ಮೇಲೆ ದೌರ್ಜನ್ಯ, ಚಂದುಳ್ಳಿ ಚೆಲುವೆಯರ ಮೇಲೆ ಅತ್ಯಾಚಾರ. ಕಲಿಯುಗ, ಕೆಟ್ಟ ಕಲಿಯುಗ. ಸತ್ಯ ಯಾವ್ಯಾವ ಇಂತಹ ಮುತ್ತಿನ ಮನೆಯಲ್ಲಿ ಮಗನಾಗಿ ಹುಟ್ಟಿದವನು ಈ ಮಹಂತೆ. ನನಗೆ ಬೇಕಾಗಿರುವುದು ಸತ್ಯ, ನ್ಯಾಯ, ನೀತಿ ಅಲ್ಲ. ಹೆಣ್ಣು ಹೆಣ್ಣ ಸಾಕವಾಗಿ ಕೆಟ್ಟ ಕಲಿಯುವಕ್ಕೆ ಮಾನವಂತರ ಮುತ್ತಿನ ಮನೆಯಾಗಿ ಅವರ ಮುಂದೆ ಸೋಗಿ ಹಾಕಿಕೊಂಡು ಸರಿ. ಆದರೆ ನನ್ನ ಅಂತರಾಳದಲ್ಲಿ ಇರುವುದು ಜ್ವಾಲೆ. ಸಮಯ ಬಂದಾಗ ಸಮಯ ಬಂದಲ್ಲಿ ತೋರಿಸ್ತಾನೆ ಈಗ ಅಂತೆ. ಬೆಳಗ್ಗೆ ಎದ್ದಾಕ್ಷಣ ಎಲ್ಲಿಗಪ್ಪ ಹೋಗಿದ್ವಿ? ಅಮ್ಮ, ನಾನು ಎಷ್ಟು ಹುಟ್ಟೋಗ್ತಾ ಇದ್ದು ನೋಡೋದಕ್ಕೆ ಸಾಧ್ಯ ಇದೆ. ಸ್ವಲ್ಪ ಫ್ರೆಂಡ್ಸ್ ಮೀಟ್ ಆಗೋಣ ಅಂತ ಅಲ್ವಾ ಮಾದೇಶ? ನೀನು ಬೆಂಗಳೂರಿಂದ ಬರುವುದೇ ಅಪರೂಪ ಹೋಗಿ ಬಂದಾಗಾದ್ರೂ ನಾವು ದಿನ ಈ ಮನೆಯಲ್ಲಿ ಇಟ್ಟು ಹೋಗಾಗ ಅಲ್ಲದೆ ನಿಮ್ಮ ಸಂಜೆ ದಿನ ಬೆಳಗಾದ್ರೆ ಸಾಕು ನನ್ನ ಮಗ ಮಾಂತೇಶನಲ್ಲಿ ಅಂತ ಹೇಳ್ತಾನೆ ಇರ್ತಾರೆ. ಹೋಗ್ಲಿ ಬಿಡು, ಇವತ್ತೊಂದು ದಿನದಿಂದ ಈ ಮನೆಯಲ್ಲಿ ಚಿಕ್ಕ ಮಗುವಿಗೆ ಹಾಕುವಂತ ಹಾಕಿಸ್ತಾ ಇದ್ದೇನ. ನಿನ್ನ ಮಗ ಬೆಳೆದು ದೊಡ್ಡವನಾಗಿ ಪ್ರಾಪ್ತ ವಯಸ್ಕನಾಗಿದ್ದಾನ. ನೀವೆಷ್ಟು ಬೆಳೆದು ದೊಡ್ಡವನಾಗಿ ದೊಡ್ಡ ಸ್ಥಾನದಲ್ಲಿ ಇದ್ರೂ ಕೂಡ ನೀನು ಚಿಕ್ಕವನಾಗಿದ್ದಾಗ ನನ್ನ ನಾನು ಅವರನ್ನೇ ಕೊಡ್ತಾ ಇದ್ದೀನಿ. ಆದರೆ ನೀವು ಆಗೋಗಿ ಈಗೋಗಿ ಬೆಂಗಳೂರಿಂದ ಬಂದಾಗ ಕೂಡ ನೀನು ಚೆನ್ನಾಗಿರಲಿ ಅಂತಲೇ ನಿನಗೆ ಹಾಲು ಕೊಡ್ತಾ ಇದ್ದೇನೆ. ನೋಡು ಮಾತು, ಹೆತ್ತವರ ಕೈಯಿಂದ ಹಾಲು ಕುಡಿದರೆ ಯಾವುದೂ ಕೇಳಾಗ ಹೆತ್ತ ಕರುವಿನ ಪ್ರೀತಿಯನ್ನು ತಿಳಿದೇ ಒಂದು ತಪ್ಪನ್ನ ಮಾತಾಡ್ತಿದ್ದೆ ಅಷ್ಟೇ. ನಾನು ಇನ್ನು ಮುಂದೆ ಎಷ್ಟು ದಿವಸಗಳ ಕಾಲ ಇಲ್ಲಿ ಇರ್ತೀನೋ ಪ್ರತಿ ದಿವಸ ಕೂಡ ನಿನ್ನ ಕೈಯಿಂದ ನನ್ನ ಹಾಲು ಅಮ್ಮ. ಅಂದಾಗೆ ನನ್ನ ಹತ್ರ ಬರೋದಕ್ಕೆ ಸ್ವಲ್ಪ ಲೇಟ್ ಆಗಿತ್ತು. ಅಪ್ಪಾಜಿ ಏನಾದರೂ ತಪ್ಪು ತಿಳ್ಕೊಂಡ್ರ? ನಿನ್ನೆ ನೀನು ಈ ಮನೆಗೆ ಬಂದಾಗ ನಿಮ್ಮ ತಂದೆ ಈ ಮನೆಯಲ್ಲಿ ಇರಲಿಲ್ಲ. ನಿನ್ನ ಪುಣ್ಯ ಮಾತು. ನಿನ್ನೆ ಈ ಮನೆಗೆ ಯಾವ ರೀತಿಯಾಗಿ ಬಂದು ಅಂತ ಗೊತ್ತಾ? ಕುಡಿದು ಮತ್ತನಾಗಿ ನಿನ್ನ ಮೈ ಮೇಲಿನ ಪ್ರಜ್ಞೆ ನಿನಗಿರಲಿಲ್ಲ. ಅಷ್ಟೇ ಏಕೆ ಈ ಮನದ ಬಡತೆ ಗೌರವ ಅರಿವು ಕೂಡ ನಿನಗಿರಲಿಲ್ಲ. ನಿನ್ನೆ ನೀನು ಬಂದಾಗ ನಿನ್ನ ಕೈ ಹಿಡಿದು ಕರೆದುಕೊಂಡು ಹೋಗಿ ನಾನೇ ನಿನ್ನ ಒಳಗಡೆ ಬರೆಸಿದೆ. ಒಂದು ವೇಳೆ ಆ ದೃಶ್ಯ ನಿಮ್ಮ ತಂದೆಯವರಿಗೆ ಕಣ್ಣಿಗೆ ಬೀದಿದ್ದೆ ಅದು ಬಿಡದೆ ಇದ್ದಿರೋದು ನಿನ್ನ ಪುಣ್ಯ ಅಂತ ತಿಳ್ಕೊ ಮಾತ್ರ. ನಿನ್ನ ಪುಣ್ಯ ಅಂತ ತಿಳ್ಕೊ. ಹೌದು ಮಾತು. ಇದು ಸುಮಾರು
ಅಲ್ಲ, 10 ಜನರಿಂದ ಗೌರವವನ್ನು ಪಡೆದುಕೊಳ್ಳುವಂತ ಕೆಲಸ ಮಾಡಬೇಕೇ ವಿನಃ ಪಡೆದುಕೊಳ್ಳುವಂತ ಕೆಲಸವನ್ನ ನೀವು ಯಾವತ್ತೂ ಮಾಡಬಾರದು. ಒಂದು ವೇಳೆ ನಾನು ಈ ರೀತಿಯಾಗಿ ನಡೆದುಕೊಂಡಿದ್ದೆ ಆದ್ರೆ ನಿನ್ನ ಬಾಳನ್ನು ದುರಂತವಾಗುತ್ತೆ. ಅಮ್ಮ ಅಮ್ಮ, ದುಡ್ಡಿದ್ದು ದೊಡ್ಡವರಾದ ನಾವು ಕುಡಿಯೋದಲ್ಲಿ ಏನು ಮಾತಾಡ್ತಿದೆ? ಕೊಲೆ, ಅತ್ಯಾಚಾರ, ಸುಲಿಗೆ ಮಾಡಿದ್ರೆ ತಪ್ಪಾಗುತ್ತೆ. ಈ ಕುಡಿಯೋದಲ್ಲಿ ಏನು ತಪ್ಪಿದೆ? ಹಾಗಂತ ನೀವು ತಿಳ್ಕೊಂಡಿರ್ಬೋದು. ಅದು